ಕಶ್ಯಪ ಪುತ್ರ ಹಿರಣ್ಯಕಶ್ಯಪ, ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ ವತ್ಸ. ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆ ಆಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು. ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು. ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ತಥಾಸ್ತು. ನಾನು ಚಿರಂಜೀವಿಯಾದೆ, ಅಮರನಾದೆ. ಈಗ ನಾನು ಭಗವಂತನಾದೆ. ಇನ್ನು ಎಲ್ಲೆಡೆ ಇದೇ ಗುಣಗಾನ, ಹಿರಣ್ಯ ಕಶ್ಯಪನೇ ಭಗವಂತ. ಪ್ರಹ್ಲಾದ, ನನ್ನ ಬಳಿ ಬಾ ಪುತ್ರ. ಪ್ರಣಾಮಗಳು ಪಿತಾಶ್ರೀ. ಪ್ರಹ್ಲಾದ, ನೀನು ಗುರುಕುಲದಲ್ಲಿ ಏನೆಲ್ಲ ಕಲಿತಿದ್ದೀಯೋ ಅದರ ಆಧಾರವಾಗಿ ಹೇಳು. ಒಬ್ಬ ರಾಜ ಎಂದರೆ ಯಾರು? ಒಬ್ಬ ರಾಜನ ಪ್ರಥಮ ಕರ್ತವ್ಯವೇನೆಂದರೆ ಆ ಸರ್ವಶಕ್ತಿವಂತ ಸೃಷ್ಟಿಕರ್ತನನ್ನ ಭಕ್ತಿಯಿಂದ ಪಾಲನೆ ಮಾಡುವುದಕ್ಕೆ ಪ್ರೋತ್ಸಾಹಿಸುವವನು. ಆ ಸೃಷ್ಟಿಕರ್ತನೇ ಭಗವಂತ ವಿಷ್ಣು. ಮುಚ್ಚುಬಾಯಿ, ಕುಲದ್ರೋಹಿ! ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಆದಿಜ್ವಾಲಾ, ಅನಂತ ಜ್ವಾಲಾ, ವೈರ ಜ್ವಾಲಾ, ವೀರ ಜ್ವಾಲಾ, ದೈವ ಜ್ವಾಲಾ, ದಾವಾಗ್ನಿ ಜ್ವಾಲಾ, ಜೀವ ಜ್ವಾಲಾ, ಪ್ರಾಣ ಜ್ವಾಲಾ. ಕತ್ತಿ ಪಟ್ಟಿರ, ರೊಮ್ಮೆತ್ತಿ ಪೆಟ್ಟಿರ, ದಂಡೆತ್ತಿ ಕೊಟ್ಟರ. ಕತ್ತಿ ಪಟ್ಟಿರ, ರೊಮ್ಮೆತ್ತಿ ಪೆಟ್ಟಿರ, ದಂಡೆತ್ತಿ ಕೊಟ್ಟರ. ಆದಿಜ್ವಾಲ, ಅನಂತ ಜ್ವಾಲ, ವೈರ ಜ್ವಾಲ, ವೀರ ಜ್ವಾಲ, ದೈವ ಜ್ವಾಲ, ದಾವಾಗ್ನಿ ಜ್ವಾಲ, ಜೀವ ಜ್ವಾಲ, ಪ್ರಾಣ ಜ್ವಾಲ. ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ.
ಭಗವತೆ ವಾಸುದೇವಾಯ ನಮಃ. ಹೇ ನೀಚ, ನೀನಿನ್ನೂ ಬದುಕಿದೆಯಾ? ಆ ಮಾಯಾವಿ ಹೇಡಿ ವಿಷ್ಣುವನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ಹೇ, ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಡಿ ನನ್ನೆದುರಿಗೆ ಬರಬಹುದು. ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಸರ್ವೋಪರಿಯಾದವರು, ಸರ್ವವ್ಯಾಪಿ ಅವರು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೇ? ಅವಶ್ಯವಾಗಿರುವರು. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಾಶ ಮಾಡುವ ದಿವದುರ್ಧರ ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. ಭೂಮಿಯೆಲ್ಲೆಡೆ ಸಿಂಹತಾಂಡವ, ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಡವ ಅವತಾರದ ಕಾರಣ ಕುರುಳರ ದಿಗ್ಮಾರಣ. ಹರಿಯದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ಹಿರಣ್ಯಕಶ್ಯಪು, ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಲ್ಲಿರುವೆ. ಈಗ ಶಸ್ತ್ರದ ವಿಷಯಕ್ಕೆ ಬಂದರೆ ನೋಡಿಲ್ಲಿ ನನ್ನ ಉಗುರುಗಳು. ಇದು ಸಜೀವವೂ ಅಲ್ಲ,